ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸುತ್ತಾ, ಸ್ನೇಹಿತರೆ, ಈ ಬಾರಿಯ ತಮಿಳುನಾಡು ಚುನಾವಣೆಯಲ್ಲಿ ಆ ರಾಜ್ಯದಲ್ಲಿ ಕಂಡು ಕೇರಳೀಯದ ಬದಲಾವಣೆಯ ಕಾರಣ ಆಗುತ್ತಾ? ಇಲ್ಲಿವರೆಗೂ ಮೈತ್ರಿ ಇದ್ದರೂ ಕೂಡ ಸ್ವಂತ ಶಕ್ತಿಯ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದ ತಮಿಳುನಾಡಿನ ರಾಜಕಾರಣಕ್ಕೆ ಈ ಬಾರಿ ಸಮ್ಮಿಶ್ರ ಸರ್ಕಾರ ಅನ್ನೋದು ಅನಿವಾರ್ಯ ಆಗುತ್ತಾ? ಡಿಎಂಕೆ ಹಾಗೂ ಎಡಿಎಂಕೆಗಳ ಏಕಸ್ವಾಮ್ಯದ ಅಹಂಕಾರವನ್ನು ವಿಜಯ್ ಮುರಿತಾರ? ತಮಿಳುನಾಡು ಈ ಚುನಾವಣೆಯಲ್ಲಿ ಆಶ್ಚರ್ಯ ಫಲಿತಾಂಶನಾದರೂ ಕೊಟ್ಟು ಬಿಡುತ್ತಾ? ಇಂಥ ಒಂದಷ್ಟು ಕುತೂಹಲಗಳನ್ನು ಹುಟ್ಟುತ್ತಾ ಇವೆ. ಹಾಗಾದರೆ ತಮಿಳುನಾಡಲ್ಲಿ ಏನಾಗುತ್ತೆ? ಈ ಬಾರಿ ಜೋಸೆಫ್ ವಿಜಯ್ ಮ್ಯಾಜಿಕ್ ಅಲ್ಲೊಂದಷ್ಟು ಬದಲಾವಣೆಗೆ ಕಾರಣ ಆಗುತ್ತೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇದನ್ನೆಲ್ಲ ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ನಮಗೆ ಅತಿ ಮುಖ್ಯವಾಗಿದೆ. ಗೆಳೆಯರೆ, ತಮಿಳುನಾಡಲ್ಲಿ ಚುನಾವಣಾ ಭರಾಟೆ ಹೆಚ್ಚಾಗಿದೆ. ಅಲ್ಲಿ ಫ್ರೀ ಬೀಗಗಳಿಗೆ ಕೊರತೆ ಏನಿಲ್ಲ. ಇದರ ನಡುವೆ ಅಲ್ಲಿನ ರಾಜಕೀಯದಲ್ಲಿ ಜೋಸೆಫ್ ವಿಜಯ್ ಅನ್ನೋ ಸುನಾಮಿ ಕೂಡ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಅದರ ಹೊಡೆತಕ್ಕೆ ಸಿಕ್ಕೋದು ಡಿಎಂಕೆನಾ ಇಲ್ಲ ಎಡಿಎಂಕೆನಾ ಅನ್ನೋದು ಕುತೂಹಲ ಕೂಡ ಅಲ್ಲಿ ತುಂಬಾನೇ ಇದೆ. ಮೇಲ್ನೋಟಕ್ಕೆ ಸಮೀಕ್ಷೆಗಳು ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಒಂದು 12ರಿಂದ 13 ಸ್ಥಾನ ಸಿಗಬಹುದು, ಹಾಗೆ 12ರಿಂದ 15% ವೋಟ್ ಶೇರ್ ಅನ್ನು ಪಡೆಯಬಹುದು ಅಂತ ಹೇಳ್ತಾ ಇದ್ದೇವೆ. ಆದರೂ ಪ್ರತಿ ಬಾರಿ ಸಮೀಕ್ಷೆಗಳು ನಿಜ ಆಗಬೇಕಂತ ಏನಿಲ್ಲ. ಆಗದೇ ಇರೋ ಸಾಕಷ್ಟು ಉದಾಹರಣೆಗಳು ಇವೆ. ಈ ಬಾರಿ ತಮಿಳುನಾಡಿನಲ್ಲಿ ವಿಜಯ್ ಒಂದಷ್ಟು ಮ್ಯಾಜಿಕ್ ಮಾಡ್ತಾರೆ ಅನ್ನೋದು ಸಾಕಷ್ಟು ರಾಜಕೀಯ ಪಂಡಿತರು ಕೂಡ ಒಪ್ಪುತ್ತಾ ಇದ್ದಾರೆ. ವಿಜಯ್ ಅಭಿಮಾನಿಗಳಂತೂ ತಮ್ಮ ನೆಚ್ಚಿನ ನಟನೆ ಈ ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿ ಅಂತ ಅವರದ್ದೇ ಕಲ್ಪನೆಯಲ್ಲಿ ತೇಲಾಡುತ್ತಾ ಇದ್ದಾರೆ. ಅವರು ಹಾಗೆ ಹೇಳುವುದಕ್ಕೂ ಈ ಹಿಂದೆ ಲೋಕಲ್ ಬಾಡಿ ಎಲೆಕ್ಷನ್ ಅನ್ನೋ ಉದಾಹರಣೆಯಾಗಿ ಕೊಡ್ತಾರೆ. ವಿಜಯ್ ಪಕ್ಷ ಸ್ಥಾಪನೆ ಮಾಡೋದಕ್ಕೂ ಮೊದಲೇ ಅವರ ಅಭಿಮಾನಿಗಳು ಆಲ್ ಇಂಡಿಯನ್ ದಳಪತಿ ವಿಜಯ್ ಮಕ್ಕಳ ಎಕ್ಕನಂ ಅನ್ನೋ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡು ಲೋಕಲ್ ಬಾಡಿ ಚುನಾವಣೆಯಲ್ಲಿ ಒಟ್ಟು 169 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ 115 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ರು. ಇದು ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಕ್ರೇಜ್ ಎಷ್ಟಿದೆ ಅನ್ನುವುದಕ್ಕೆ ಒಂದು ಸಣ್ಣ ಉದಾಹರಣೆ ತರ ಕಾಣ್ತಾ ಇತ್ತು. ಆ ಲೋಕಲ್ ಬಾಡಿ ಚುನಾವಣೆ ಮೂಲಕ ವಿಜಯ್ ಒಂದು ವಾಟರ್ ಟೆಸ್ಟ್ ಮಾಡಿಸಿದ್ರು. ಆ ನಂತರವೇ ಅವರ ಪೂರ್ಣ ಪ್ರಮಾಣದಲ್ಲಿ ಚುನಾವಣಾ ರಾಜ್ಯಕ್ಕೆ ಬಂದದ್ದು. ಇನ್ನು ಈ ಬಾರಿ ಅವರದೇ ಪಕ್ಷ, ಅವರೇ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಚುನಾವಣೆಗಳಲ್ಲಿ ಗೆಲ್ಲುವುದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗಿದ್ದರೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ವಿಜಯ್ ಯಾವ ಪಕ್ಷಕ್ಕೂ ಬಹುಮತ ಬಾರದಾಗೆ ತಡೆಯಬಹುದು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಗೆಳೆಯರೆ, ತಮಿಳುನಾಡು ರಾಜಕೀಯ ಮತ್ತು ಸಿನಿಮಾ ಅಂತ ನಾವು ನೋಡಿದಾಗ ಅಲ್ಲಿ ನಮ್ಮ ನೆನಪಿಗೆ ಬರುವ ಒಂದಷ್ಟು ಹೆಸರುಗಳು ಅಂದರೆ MGR, ಜಯಲಲಿತಾ, ವಿಜಯಕಾಂತ್, ಕಮಲ ಹಾಸನ್ ಹಾಗೂ ರಜನಿಕಾಂತ್. MGR ಡಿಎಂಕೆಯ ಕರುಣಾನಿಧಿ ಹತ್ರ ಒಂದು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡ್ತಾರಂತೆ. ಆದರೆ ಕರುಣಾನಿಧಿ ಅವರ ಅಸಡ್ಡೆ ಹಾಗೂ ಸಚಿವಗಿರಿ ಕೊಡುವುದಕ್ಕೆ ಆಗುವುದಿಲ್ಲ ಅನ್ನೋ ದರ್ಪ ತಮಿಳುನಾಡಿನ ರಾಜಕೀಯದಲ್ಲೇ ದೊಡ್ಡ ಬದಲಾವಣೆ ಕಾರಣ ಆಯಿತು. MGR ಡಿಎಂಕೆ ಪಕ್ಷದ ಟ್ರೆಜರಿ ಲೆಕ್ಕ ಕೇಳಿದ್ರು. ಅದೇ ಕಾರಣ ಇಟ್ಟುಕೊಂಡು ಕರುಣಾನಿಧಿ MGR ಅವರನ್ನು ಪಕ್ಷದಿಂದ ಹೊರಹಾಕಿದ್ರು. ಅಲ್ಲಿಗೆ 1972ರ ಅಕ್ಟೋಬರ್ 17ನೇ ತಾರೀಕು ಡಿಎಂಕೆ ಪಕ್ಷ ಉದಯ ಆಯಿತು. 1976ರಲ್ಲಿ ಅದಕ್ಕೆ ಆಲ್ ಇಂಡಿಯಾ ಅಂತ ಹೆಸರಿಸಲಾಗಿತ್ತು. ಅಲ್ಲಿಗೆ ಅದು AMDMK ಅನ್ನೋ ಹೆಸರನ್ನು ಪಡೆದುಕೊಂಡು 77ರಲ್ಲಿ ನಡೆದ ಚುನಾವಣೆಯಲ್ಲಿ AIDMK ಮ್ಯಾಜಿಕ್ ಮಾಡ್ತು. ಅಲ್ಲಂತೂ ಡಿಎಂಕೆ ವಿರುದ್ಧ MGR ಗೆದ್ದು ಮುಖ್ಯಮಂತ್ರಿ ಕೂಡ ಆದರು. ಬರೀ ಒಂದು ಸಚಿವ ಸ್ಥಾನವನ್ನು ಕೇಳಿ ಇಲ್ಲ ಅನಿಸಿಕೊಂಡವರು ಆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಅಷ್ಟೇ ಅಲ್ಲ, ಸತತವಾಗಿ ಡಿಎಂಕೆನ ಸೋಲಿಸ್ತಾ ಬಂದರು. AIDMK 1977, 80, 84ರ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಗಳಿಸಿತು. ಇನ್ನು ಜಯಲಲಿತಾ ಕೂಡ ಡಿಎಂಕೆಗೆ ಟಕ್ಕರ್ ಕೊಡುತ್ತಲೇ ಬಂದರು. 2011ರವರೆಗೂ ಒಂದು ಬಾರಿ AIDMK, ಮತ್ತೊಂದು ಬಾರಿ ಡಿಎಂಕೆ ತಮಿಳುನಾಡಲ್ಲಿ ಗೆಲ್ತಾ ಬಂತು. 2011 ಹಾಗೂ 16ರಲ್ಲಿ ಜಯಲಲಿತಾ ಸತತವಾಗಿ 2 ಬಾರಿ ಗೆಲುವನ್ನು ದಾಖಲಿಸಿದ್ರು. ಅದಾದ ನಂತರ 2021ರಲ್ಲಿ ಡಿಎಂಕೆ ಅಧಿಕಾರಕ್ಕೆ ಬಂದಿದೆ. ಅದು ಕೂಡ ಜಯಲಲಿತಾ ಅವರ ನಿರ್ಗಮನದ ನಂತರ. ಹೀಗೆ ತಮಿಳುನಾಡನ್ನು ಆಳಿದ MGR ಮತ್ತು ಜಯಲಲಿತಾ ಇಬ್ಬರು ಸಿನಿಮಾದ ಹಿನ್ನೆಲೆಯಿಂದಲೇ ಬಂದವರು. ಹಾಗೆ ಸಿನಿಮಾ ಮತ್ತು ರಾಜಕೀಯ ಎರಡಲ್ಲೂ ಅದ್ಭುತ ಸಾಧನೆ ಮಾಡಿದವರು. ಇನ್ನು ಈಗ ಜೋಸೆಫ್ ವಿಜಯ್ಗೂ ತಮ್ಮದೇ ಆದ ಫ್ಯಾನ್ ಬೇಸ್ ಇದೆ. ಅದನ್ನು ಅವರು ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ವಿಜಯ್ ಪಕ್ಕ ರಾಜಕೀಯ ವ್ಯಕ್ತಿಯಾಗಿ ವರ್ತಿಸ್ತಾ ಇದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಅವರು ವಿಜಯಕಾಂತ್ ಅವರ ಪಕ್ಷದ ಜೊತೆ ಸೇರಿ ಚುನಾವಣೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಡಿಎಂಕೆಯ ನಾಯಕಿ ವಿಜಯಕಾಂತ್ ಅವರ ಪತ್ನಿ ಪ್ರೇಮಲತಾ ಡಿಎಂಕೆ ಜೊತೆ ಸೇರಿಸಿಕೊಂಡುವುದರಿಂದ ವಿಜಯ್ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ. ಅವರು ಎಲ್ಲ 234 ಕ್ಷೇತ್ರದಲ್ಲೂ ಸ್ಪರ್ಧಿಗಳನ್ನು ಕಣಕ್ಕಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ವಿಜಯ್ ಎಷ್ಟು ಬುದ್ಧಿವಂತಿಕೆಯಿಂದ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಆಡಳಿತ ಪಕ್ಷ ಡಿಎಂಕೆಯನ್ನೇ ವಿರೋಧ ಮಾಡ್ತಾ ಇದ್ದಾರೆ. ಎಐಡಿಎಂಕೆ ತಂಟೆಗೆ ವಿಜಯ್ ಅಂತೂ ಹೋಗ್ತಾನೆ ಇಲ್ಲ. ಇದನ್ನು ಜಾನಾಡೆ ಅಂತ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ.
ಯಾಕೆಂದರೆ ಅಲ್ಲಿ ಡಿಎಂಕೆ ವಿರುದ್ಧ ಗೆಲ್ಲುವುದಕ್ಕೆ ಎಲ್ಲಿ ಸಾಧ್ಯವಿಲ್ಲವೋ ಅಂತ ಕಡೆಯಲ್ಲಿ ಎಡಿಎಂಕೆ ಸ್ಪರ್ಧೆಗಿಳಿತಿಲ್ಲ. ಅದರ ಬದಲು ವಿಜಯ್ ಅವರ ಟಿವಿಕೆ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಹಾಗೆ ವಿಜಯಕಾಂತ್ ಅವರ ಪಕ್ಷದ ನಾಯಕರು ಕೂಡ ಸಾಕಷ್ಟು ಕ್ಷೇತ್ರಗಳಲ್ಲಿ ಡಿಎಂಕೆಯನ್ನು ವಿರೋಧಿಸುತ್ತಾ ಬಂದಿದ್ದರು. ಈಗ ಅವರ ಪಕ್ಷ ಡಿಎಂಕೆ ಜೊತೆ ಸೇರಿಸಿಕೊಂಡಿದೆ. ಆದರೂ ಕ್ಷೇತ್ರಗಳ ಮಟ್ಟದಲ್ಲಿ, ಕಾರ್ಯಕರ್ತರ ಮಟ್ಟದಲ್ಲಿ ಡಿಎಂಕೆ ಹಾಗೂ ಎಡಿಎಂಕೆ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು, ವಿರೋಧಗಳು ಇದ್ದೇ ಇವೆ. ಅಂತ ಕಡೆಯಲ್ಲಿ ವಿಜಯಕಾಂತ್ ಪಕ್ಷದ ಕಾರ್ಯಕರ್ತರು ಕೂಡ ಟಿವಿಕೆಗೆ ಕೆಲಸ ಮಾಡಲು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಕೂಡ ವಿಜಯ್ ಅವರ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋ ಅಭಿಪ್ರಾಯ ಇದೆ. ಇದನ್ನೆಲ್ಲ ಗಮನಿಸಿದ ಬಿಜೆಪಿ ವಿಜಯ್ ಅವರನ್ನು ಎನ್ಡಿಎ ಕೂಟಕ್ಕೆ ಸೇರಿಸುವುದಕ್ಕೆ ಒಂದಷ್ಟು ಪ್ರಯತ್ನವಂತೂ ಮಾಡಿದರು. ಆ ಪ್ರಯತ್ನಗಳು ನಿಂತವು. ಬಹುಶಃ ವಿಜಯ್ ಹೊರಗಿನಿಂದಲೇ ಸ್ಪರ್ಧೆ ಮಾಡಿದರೆ ಡಿಎಂಕೆ ಮತಗಳನ್ನು ಸೆಳೆಯುವುದರಲ್ಲಿ ಯಶಸ್ವಿಯಾಗುತ್ತಾರೆ. ಆದ್ದರಿಂದ ಎಡಿಎಂಕೆಗೆ ಲಾಭ ಆಗಬಹುದು, ಅಥವಾ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ತರನೇ ತಮಿಳುನಾಡಿನಲ್ಲಿ ವಿಜಯ್ ಆಗಬಹುದು ಅಂತ ಬಿಜೆಪಿಲಿ ಯೋಚನೆ ಮಾಡಿದ್ರು ಸಾಧ್ಯತೆಗಳು ಇವೆ. ಆದರೆ ಸದ್ಯ ವಿಜಯ್ ಮಾತ್ರ ತಮ್ಮ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಂಡಿದ್ದಂತೆ ಕಾಣುತ್ತಾ ಇದೆ. ಅವರು ಎರಡು ಪಕ್ಷಗಳಿಂದ ಅಂತರವನ್ನು ಕಾಯ್ದುಕೊಂಡು ಚುನಾವಣೆಯನ್ನು ನಡೆಸುವುದರ ಮೂಲಕ ತಮಿಳುನಾಡಲ್ಲಿ ಪರ್ಯಾಯ ಶಕ್ತಿಯಾಗಿ ಗುರುತಿಸಿಕೊಳ್ಳುವ ಹಂಬಲವನ್ನು ಹೊಂದಿದ್ದಾರೆ. ಹೀಗಾಗಿ ವಿಜಯ್ ಹೆಜ್ಜೆಗಳ ಕಡೆ ಸಾಕಷ್ಟು ಗಮನ ಹರಿಸ್ತಾ ಇದ್ದಾರೆ. ಅವರ ಪಕ್ಷದ ಪ್ರಣಾಳಿಕೆ ಕೂಡ ಹಾಗೇ ಇದೆ. ಯುವಕರಿಗೆ ಯಾವುದೇ ಬ್ಯಾಂಕ್ ಗ್ಯಾರಂಟಿ ಇಲ್ಲದೆ 20 ಲಕ್ಷದವರೆಗೂ ಎಜುಕೇಶನ್ ಲೋನ್ ಕೊಡ್ತೀವಿ ಅಂತ ವಿಜಯ್ ಹೇಳಿದ್ದಾರೆ. ಇನ್ನು ರೈತರ ಮಕ್ಕಳಿಗೆ ಫ್ರೀ ಹೈಯರ್ ಎಜುಕೇಶನ್ ಅಂತ ಹೇಳ್ತಾ ಇದ್ದಾರೆ. ಗ್ರಾಜ್ಯುಯೇಟ್ ಆಗಿದ್ದ ಕೆಲಸ ಇಲ್ಲದೆ ಇದ್ದರೆ ಅವರಿಗೆ ಪ್ರತಿ ತಿಂಗಳು 4,000 ಹಾಗೂ ಡಿಪ್ಲೊಮಾ ಹೋಲ್ಡರ್ ಆಗಿರೋರಿಗೆ 2,500 ರೂಪಾಯಿ ಕೊಡ್ತೀವಿ ಅಂತ ವಿಜಯ್ ಹೇಳಿದ್ದಾರೆ. ಇನ್ನು ITI ಹಾಗೂ ಡಿಪ್ಲೊಮಾ ಹೋಲ್ಡರ್ ಅವರಿಗೆ ಇಂಟರ್ನ್ಶಿಪ್ ವ್ಯವಸ್ಥೆ ಮಾಡಿ 8ರಿಂದ 10,000ವರೆಗೆ ಸ್ಟೀಮ್ ಫಂಡ್ ಮಾಡುವುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಹಲವಾರು ಭರವಸೆಗಳ ಮೂಲಕ ಜೋಸೆಫ್ ವಿಜಯ್ ಡಿಎಂಕೆ ಮತ್ತು ಎಡಿಎಂಕೆಗಳಿಗೆ ನೇರ ಸವಾಲೆಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಹಾಗೂ ವಿಜಯ್ ಅವರ ಸಿನಿಮಾಗಳು ಅವರಿಗೆ ಈ ಚುನಾವಣೆಯಲ್ಲಿ ಪ್ಲಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ವಿಜಯ್ ಈ ಬಾರಿ ಚುನಾವಣೆಯಲ್ಲಿ ಒಂದಷ್ಟು ಬದಲಾವಣೆಗಳು ಮಾಡಬಹುದು. ಸಂಪೂರ್ಣ ಬಹುಮತವನ್ನು ಗಳಿಸಿಕೊಳ್ಳದೇ ಇದ್ದರೂ ವಿಜಯ್ ಇಲ್ಲದೆ ಯಾವ ಪಕ್ಷವೂ ಅಧಿಕಾರಕ್ಕೆ ಬಾರುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ವಾತಾವರಣ ತಮಿಳುನಾಡಿನಲ್ಲಿ ನಿರ್ಮಾಣ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಹಾಗೇನಾದರೂ ಆದರೆ ತಮಿಳುನಾಡಿನಲ್ಲಿ ಚುನಾವಣಾ ನಂತರ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಇದು ತಮಿಳುನಾಡು ಕೂಡ ಮೈತ್ರಿ ಸರ್ಕಾರದ ಆಡಳಿತ ಹೇಗಿರಬಹುದು ಅನ್ನೋದರ ರುಚಿಯನ್ನು ಈ ಬಾರಿ ನೋಡುವುದಕ್ಕೆ ಸಾಧ್ಯತೆಗಳಿವೆ ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಲ್ಲಿ ವಿಜಯ್ ಕಮಲ್ ಮಾಡ್ತಾರಾ, ಅಥವಾ ಅಲ್ಲಿನ ಜನ ಮತ್ತೆ ಅದೇ ಎರಡು ಪಕ್ಷಗಳ ಪೈಕಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳುತ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದು ಗೆಳೆಯರೇ ತಮಿಳುನಾಡು ರಾಜಕೀಯ ಮತ್ತು ಸಿನಿಮಾ ನಂಟಿನ ಕುರಿತಾದ ಮಾಹಿತಿ. ಗೆಳೆಯರೇ, ನಿಮಗೇನು ಅನಿಸುತ್ತದೆ? ತಮಿಳುನಾಡಿನಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತದೆ ಮರೆಯದಿರಿ.